ನಮಸ್ತೆ, ನಮಸ್ತೆ ಕನ್ನಡ ನಾಡಿನ ಹುಡುಗರಿಗೆ. ಈಗ ನಿನ್ನೆ ತನಕ ನಾವು ನಮ್ದು ಲಾಸ್ಟ್ ಕ್ಲಾಸಲ್ಲಿ ನೀವೇನು ನೋಡಿದ್ರಲ್ವಾ? ಲಾಸ್ಟ್ ಕ್ಲಾಸಲ್ಲಿ ಇಲ್ಲಿವರೆಗೂ ಕಾನ್ಸೆಪ್ಟ್ ಆಗಿತ್ತು ಅಂದರೆ ಫೆಡರಲಿಸಮ್ ನಾವು ಮುಗಿಸಿದ್ವಿ. ಅದ್ರ ಮುಂದಿನ ಸಿಲೆಬಸ್ ಕಾಪಿನ ಈಗ ನಾನು ಕಂಟಿನ್ಯೂ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಸೊ ಅದ್ರ ಮುಂದಿನ ಸಿಲೆಬಸ್ ಕಾಪಿ ಏನಾದರೂ ನೋಡ್ತೀರಾ ಅಂತಂತಂದರೆ, ಸಿಲೆಬಸ್ ಕಾಪಿಯಲ್ಲಿ ನಿಮಗಿರುವಂಥದ್ದು ಏನಿದೆ ಅಂತಂತಂದರೆ, ರಿಲೇಷನ್‌ಶಿಪ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ನಿಮಗೆ. ಓಕೆ. ಅಂತಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಅಂತ ಹೆಸರೇ ಹೇಳ್ತಾ ಇದೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಆ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ಈ ಸ್ಟೇಟ್ ಗೌರ್ಮೆಂಟ್ ಏನಿದೆ, ಇವೆರಡರ ಮಧ್ಯೆ ಇರುವಂಥ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದೆ ಅಂತ. ಅಂದರೆ ಯಾವ ರೀತಿ ರಿಲೇಷನ್‌ಶಿಪ್‌ನ ಮೇಂಟೈನ್ ಮಾಡಿದೆ. ಈಗ ಅಬ್ವಿಯಸ್ಲಿ ರಿಲೇಷನ್‌ಶಿಪ್ ಮೇಂಟೈನ್ ಮಾಡುತ್ತೆ ಅಂತಂದರೆ ಮನೆಗಳ ಸಂಬಂಧ ಥರ ಅಂತೂ ಇರಲ್ಲ. ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ರೀತಿಯಾದಂಥ 2 ಸರ್ಕಾರಗಳು ಸಂಬಂಧನ ಮೇಂಟೈನ್ ಮಾಡ್ತಿದ್ದಾರೆ ಅಂತಂತಂದ್ಮೇಲೆ, ಸಂಬಂಧಗಳು ಯಾವ್ಯಾವ ರೀತಿ ಇರುತ್ತೆ? ಲೆಜಿಸ್ಲೇಟಿವ್ ಸಂಬಂಧ ಇರುತ್ತೆ. ಅಂತಂದರೆ ಶಾಸಕಾಂಗ ಸಂಬಂಧ ಇರುತ್ತೆ. ಹಣಕಾಸು ಸಂಬಂಧ ಇರುತ್ತೆ. ಅದೇ ಫೈನಾನ್ಷಿಯಲ್ ಸಂಬಂಧ ಇರುತ್ತೆ. ಆಡಳಿತಾತ್ಮಕ ಸಂಬಂಧ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಸಂಬಂಧ ಇರುತ್ತೆ. ಈ ರೀತಿಯಾದಂತಹ ಸಂಬಂಧಗಳು ಯಾವ್ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂಡರ್ ಕಾನ್ಸ್ಟಿಟ್ಯೂಷನಲ್ಲಿ ಅಂತಂಥದ್ದು ವಿಷಯ ಇವತ್ತಿಂದು. ಓಕೆ. ಇದರಲ್ಲಿ ಮೇನ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವಂಥ ಒಂದು ಸಣ್ಣ ಕಾನ್ಸೆಪ್ಟ್ ಬರುತ್ತೆ. ಮೇ ಬಿ ಸಮ್‌ಟೈಮ್ 6 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನೋಡಬೇಕಾಗುತ್ತೆ. ರೆಕಮೆಂಡೇಶನ್ ಆಫ್ ದ ಕಮಿಷನ್ ಏನು ಕೇಳಿಲ್ಲ ಎಲ್ಲೂ ಕೂಡ ಜಾಸ್ತಿ. ಸೊ ಅಂಥ ಅವಶ್ಯಕತೆ ಇಲ್ಲ. ಬಟ್ ನಾನು ಸಿಲೆಬಸ್ ಕಾಪಿಯಲ್ಲಿ ಮುಗಿಸ್ಕೊಡ್ತಾನೆ. ಸೊ ಹಾಗಾದರೆ ಏನು ಕ್ವಶನ್ ಕೇಳ್ತಾರೆ ಅಂತಂತಂದರೆ, ಇದೆ ಅಲ್ವಾ ಸಂಬಂಧಗಳು ಅಂತ. ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್‌ಶಿಪ್ ಇದೆಯಲ್ವಾ? ಈ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್‌ಶಿಪ್ಪಲ್ಲಿ 3 ಥರ ರಿಲೇಷನ್‌ಶಿಪ್ ಇದೆ ಮೇನ್ಲಿ. ಒಂದು ಲೆಜಿಸ್ಲೇಟಿವ್ ರಿಲೇಷನ್‌ಶಿಪ್ ಅಂತಂದರೆ ಶಾಸಕಾಂಗದ ರಿಲೇಷನ್‌ಶಿಪ್ಪು. ಎರಡನೇದು ಫೈನಾನ್ಷಿಯಲ್ ರಿಲೇಷನ್‌ಶಿಪ್ಪು ಅಂತಂತಂದರೆ ಹಣಕಾಸಿನ ರಿಲೇಷನ್‌ಶಿಪ್ಪು. ಮೂರನೇದು ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್‌ಶಿಪ್ಪು ಅಂತಂತಂದರೆ ಆಡಳಿತದ ರಿಲೇಷನ್‌ಶಿಪ್ಪು. ಈ 3ರಲ್ಲಿ ಯಾವುದಾದ್ರೂ ಒಂದನ್ನ ಕೇಳ್ತಾರೆ. ಕಂಪಲ್ಸರಿ 10 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಸೊ ಇವು 3ನ್ನ ಮೇನ್ಲಿ ಜಾಸ್ತಿ ಒತ್ತು ಕೊಟ್ಟು ನಾನು ನಿಮಗೆ ಹೇಳ್ತೇನೆ. ಈ 3ರಲ್ಲಿ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಯಾವುದು ಅಂತಂತಂದರೆ ಲೆಜಿಸ್ಲೇಟಿವ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಇಂಪಾರ್ಟೆನ್ಸ್ ಅಡ್ಮಿನಿಸ್ಟ್ರೇಟಿವ್ ಕೊಡಿ. ಥರ್ಡ್ ಇಂಪಾರ್ಟೆಂಟ್ ಫೈನಾನ್ಷಿಯಲಿ ಕೊಡು. 3ನ್ನು ಕೂಡ ನಾನು ಮಾಡ್ತಾ ಹೋಗ್ತೇನೆ. 3 ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ 3 ಡಿಫ್ರೆಂಟ್ ವಿಡಿಯೋದಲ್ಲಿ ಮಾಡೋಣ. ಒಂದೊಂದು ಕಾನ್ಸೆಪ್ಟನ್ನು ಒಂದೊಂದು ವಿಡಿಯೋದಲ್ಲಿ ನಾನು ತೊಗೊಳ್ತಾ ಇದ್ದೇನೆ. ಓಕೆ. ಸೊ ಒಂದು ವಿಡಿಯೋ ಲೆಜಿಸ್ಲೇಟಿವ್ ಮಾಡೋಣ, ಒಂದು ವಿಡಿಯೋ ಫೈನಾನ್ಷಿಯಲ್ ಮಾಡೋಣ, ಒಂದು ವಿಡಿಯೋ ಅಡ್ಮಿನಿಸ್ಟ್ರೇಟಿವ್ ಮಾಡೋಣ. 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ. ಸೊ ಮೊದಲನೇದು ಲೆಜಿಸ್ಲೇಟಿವ್ ರಿಲೇಷನ್‌ಶಿಪ್ಪನ್ನು ನೋಡೋಣ. ಓಕೆ. ಲೆಜಿಸ್ಲೇಟಿವ್ ರಿಲೇಷನ್‌ಶಿಪ್ ನಾನು ನಿಮಗೆ ಹೇಳಿದೆ. ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್ ಅಂತ ಏನು ಸಿಲೆಬಸ್ ಕಾಪಿಯಲ್ಲಿದೆ 3 ಥರ ರಿಲೇಷನ್‌ಶಿಪ್ ಬರುತ್ತೆ. ಶಾಸಕಾಂಗ, ಆಡಳಿತಾತ್ಮಕ, ಹಣಕಾಸು ಸಂಬಂಧ ಅಂತ. ಓಕೆ. ವೆಲ್ ಕ್ಲಿಯರ್. ಹಾಗಾದರೆ ಹಳೆ ಕ್ವಶನ್ ಪೇಪರ್ಸ್‌ಗಳೇನಿರುತ್ತೆ, ನಮ್ಮ ಪ್ಯಾಟ್ರನ್ ತುಂಬ ಕ್ಲಿಯರ್ ಇರುತ್ತೆ. ಈ ರೀತಿ ಸಿಲೆಬಸ್ ಕಾಪಿನ ಕೊಟ್ಟಿರ್ತೀವಿ. ಅದಾದಮೇಲೆ ಹಳೆ ಕ್ವಶನ್ ಪೇಪರ್ನ ಕೊಡ್ತೀವಿ. ಸೊ ಈ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಪಾಠ ಮಾಡ್ತಾನೆ ಆನ್ಸರ್ಸ್ಗಳು ಸಿಗುತ್ತೆ. ಸೊ ಹಾಗಿದ್ದಾಗ ಈಗ ಹಳೆ ಕ್ವಶನ್ಸ್ ಪೇಪರ್ಸ್ಗಳು ಏನು ಹೇಳುತ್ತೆ? ಸೊ ಓಕೆ. ಹಳೆ ಕ್ವಶನ್ ಪೇಪರ್ಗೆ ಏನೇನು ಹೇಳ್ತಾ ಇದೆ ಅಂದರೆ, ಕೇಂದ್ರ ಮತ್ತು ರಾಜ್ಯ ನಡುವಿನ ಆಡಳಿತಾತ್ಮಕ ಸಂಬಂಧವನ್ನು ವಿವರಿಸಿ ಅಂತ ಕೇಳ್ತಾ ಇದೆ. ಅಂತಂದರೆ ಇಲ್ಲಿ ನೋಡಿ, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ನ ಕೇಳ್ತಾ ಇದೆ. ನಾನು ಹೇಳಿದ್ದೆ 3ರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ ಅಂತ. ಇಲ್ಲ ಅಂತಂದರೆ ಎಕ್ಸ್ಪ್ಲೇನ್ ದ ಲೆಜಿಸ್ಲೇಟಿವ್ ರಿಲೇಷನ್‌ಶಿಪ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ ಅಂತ ಕೇಳಿದ್ದಾರೆ. ಈಗ ನೋಡಿ, ಲೆಜಿಸ್ಲೇಟಿವ್ ರಿಲೇಷನ್‌ಶಿಪ್‌ನ ಕೇಳಿದ್ದಾರೆ. ಶಾಸಕಾಂಗ ಸಂಬಂಧಗಳನ್ನ ಕೇಳಿದ್ದಾರೆ. ಅದಾದಮೇಲೆ ಎಕ್ಸ್ಪ್ಲೇನ್ ದ ಸ್ಕೀಮ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್. ಮತ್ತೆ ಅದೇ ಕ್ವಶನ್ ರಿಪೀಟ್ ಆಗಿದೆ, ಲೆಜಿಸ್ಲೇಟಿವ್ ಪವರ್. ಇವೆಲ್ಲ 10 ಮಾರ್ಕ್ಸ್ ಕ್ವಶನ್ಸ್ಗಳು. ಓಕೆ. ಸೊ ಈ 10 ಮಾರ್ಕ್ಸ್ ಕ್ವಶನ್ಸ್ಗಳು ಏನು ಬೇಕು ಕೇಸ್ ಕ್ಲಾಸ್ ಸಮೇತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಜಿಸ್ಲೇಟಿವ್ದೊಂದು ನೋಡ್ತಾ ಹೋಗಿ. ಮೊದಲನೇ ನಾನು ಕಾನ್ಸೆಪ್ಟ್ ಎತ್ಕೊಳ್ತಾ ಇದ್ದೀನಿ, ಲೆಜಿಸ್ಲೇಟಿವ್ ರಿಲೇಷನ್‌ಶಿಪ್ ಇದು. ಓಕೆ. ಕಾನ್ಸ್ಟಿಟ್ಯೂಷನಲ್ ಸ್ಕೀಮ್ ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್. ಅಂದರೆ ಹೇಳ್ತಾ ಇರೋದೇನು ಅಂತಂತಂದರೆ, ಒಂದು ಯೋಜನೆ ಅಂತ ಸುಮ್ಮನೆ ಬರೆದಿದ್ದೀವಿ ಅಷ್ಟೇ, ನಿಮ್ಗೆ ಅರ್ಥ ಆಗಲಿ ಅಂತ. ಏನು ಯೋಜನೆ ಅಂತ ಬರೆದಿದ್ದೀವಿ ಅಂತಂತಂದರೆ, ಈ ಕೇಂದ್ರ ಮತ್ತು ರಾಜ್ಯ ಇದೆಯಲ್ವಾ, ಇವೆರಡೂಗಳ ನಡುವೆ ಯಾವ ರೀತಿ ಅಧಿಕಾರ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನುವಂತಹ ವಿಷಯ. ಈಗ ಅಧಿಕಾರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂತಂದರೆ ನಾವು ಡಿಸ್ಕಸ್ ಮಾಡ್ತಾ ಇರೋದು ಸಾಂವಿಧಾನಿಕವಾಗಿ, ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದಾದ್ರೂ ಒಂದಿಷ್ಟು ಆರ್ಟಿಕಲ್ಸ್ಗಳು ಇರಲೇಬೇಕಲ್ವಾ? ಸೊ ಯಾವುದಿದೆ ಸರ್ ಆರ್ಟಿಕಲ್ಸು ಹಂಗಂದರೆ ಶಾಸಕಾಂಗ ಅಧಿಕಾರಗಳಿಗೆ ಅಂತಂತ ನೀವೇನಾದರೂ ಕೇಳಿದರೆ, 245ರಿಂದ 255 ತನಕ ಜ್ಞಾಪಕ ಇಡಿ. ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಎಕ್ಸಾಮ್ ಟೈಮಲ್ಲಿ. 245ರಿಂದ 255ನೇ ಅನುಚ್ಛೇದ ಅಂತಂದರೆ ಆರ್ಟಿಕಲ್ವರೆಗೆ ನಿಮಗೆ ಈ ಲೆಜಿಸ್ಲೇಟಿವ್ ರಿಲೇಷನ್‌ಶಿಪ್ ಬಗ್ಗೆ ಹೇಳುತ್ತೆ. ಸರ್ ಹಾಗಾದರೆ ಲೆಜಿಸ್ಲೇಟಿವ್ ರಿಲೇಷನ್‌ಶಿಪ್ ಅಂತಂದರೆ ಏನು? ಶಾಸಕಾಂಗ ರಿಲೇಷನ್‌ಶಿಪ್. ಈಗೇನು ಗೊತ್ತಾ? ಶಾಸಕಾಂಗ ಹೆಸರೇ ಇದೆ ಶಾಸಕಾಂಗ ಅಂತಂದರೆ ಶಾಸನ ಮಾಡಬೇಕಲ್ವಾ. ಈಗ ಶಾಸನ ಅಂದ್ರೇನು? ಕಾನೂನು ತರಬೇಕಲ್ವಾ. ಕಾನೂನು
ಜಾರಿಗೆ ತರಬೇಕಲ್ವಾ? ಯಾವುದೇ ರೀತಿ ಕಾನೂನು ತಗೊಳ್ಳಿ ಜಾರಿಗೆ ತರಬೇಕಲ್ವಾ? ಈಗ ಜಾರಿಗೆ ತರಬೇಕಾದ್ರೆ ವಿಷಯ ಬರುತ್ತೆ, ಇದೇನು ಸೆಂಟ್ರಲ್ ಜಾರಿಗೆ ತರಬೇಕಾ, ಸ್ಟೇಟ್ ಜಾರಿಗೆ ತರಬೇಕಾ, ಅಥವಾ ಸೆಂಟ್ರಲ್ಲು ಸ್ಟೇಟ್ ಇಬ್ಬರಿಗೂ ಪವರ್ ಇದೆಯಾ? ಇಂಥ ವಿಷಯಗಳು ಯಾರ ಅಧಿಕಾರ ವ್ಯಾಪ್ತಿ ಎಷ್ಟರ ಮಟ್ಟಿಗಿದೆ, ಯಾರ ಅಧಿಕಾರ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ಇಲ್ಲ, ಯಾರು ಯಾವ ಅಧಿಕಾರನ ಚಲಾಯಿಸ್ಬೋದು, ಸೆಂಟ್ರಲ್ ದೊಡ್ಡದಾ, ಸ್ಟೇಟ್ ದೊಡ್ಡದಾ, ಸ್ಟೇಟ್ ಕೈಯಲ್ಲಿ ಏನೇನಿದೆ, ಸೆಂಟ್ರಲ್ ಕೈಯಲ್ಲಿ ಏನಿದೆ, ಇದೇ ವಿಷಯಗಳನ್ನ ನೀವು ಎಕ್ಸಾಮಲ್ಲೂ ಕೂಡ ಬರೆಯೋದು, ಅರ್ಥನೂ ಕೂಡ ಮಾಡ್ಕೊಳ್ಳೋದು ಕಾನ್ಸ್ಟಿಟ್ಯೂಷನಲ್ಲಿ. ಓಕೆ, ಸಾಂವಿಧಾನಿಕವಾಗಿ ಇದನ್ನೇ ನೀವು ಅರ್ಥ ಮಾಡ್ಕೊಳ್ಳೋದು. ಸೊ ಈ ರೀತಿಯಾದಂಥ ವಿಷಯಗಳನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ. ಸೊ ಇಲ್ಲೇನು ಕೊಡ್ತಾ ಇದ್ದೀವಿ ಇದೇ ನಿಮ್ಮ ನೋಟ್ಸ್ಗಳು. ಓಕೆ, ಇದರಲ್ಲಿ ನಾನು ಕಂಪ್ಲೀಟಾಗಿ ಓದಿ ನಿಮಗೆ ಹೇಳೋದಾಗಿದ್ರೆ ಸೊ ಯೂಸ್ಲೆಸ್ ಆಗುತ್ತೆ ಅಂತ ಹೇಳಿ ಇದರಲ್ಲಿ ನಾನು ನಿಮಗೆ ಏನು ಹೇಳಬೇಕು ಅಷ್ಟು ಹೇಳಿರ್ತೇನೆ. ನಾನು ಹೇಳುವಂಥ ಪದಗಳನ್ನ ವಾಕ್ಯಗಳನ್ನ ನೀವು ಒಂದ್ಸಲ ಪಾಸ್ ಮಾಡಿ ಲೈನ್ಸ್ಗಳನ್ನು ಓದಿ ಅರ್ಥ ಆಗುತ್ತೆ, ಇಲ್ಲ ಸ್ಪಾಟಲ್ಲಿ ಓದ್ಕೊಳ್ಳಿ. ಇವೇ ಮೇಜರ್ ನೋಟ್ಸು, ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಇಬ್ಬರು ಕೂಡ ನೋಡ್ಕೊಳ್ಳಿ. ಓಕೆ, ಸಿ ನಾನು ಹೇಳಿದ ಪ್ರಕಾರ 245 ಇಂದ 255 ತನಕ ಇದೆ ಅಂತ ಹೇಳಿದೆ. 245ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತಂತಂದ್ರೆ, ಸಂಸತ್ತು ಮತ್ತು ರಾಜ್ಯ ಇದೆಯಲ್ವಾ, ಶಾಸನ ಸಭೆಗಳು ಮಾಡಿದ ಕಾನೂನಿನ ವ್ಯಾಪ್ತಿ ಬಗ್ಗೆ ಹೇಳುತ್ತೆ. ಅಂತಂದ್ರೆ ಈ ಸಂಸತ್ ಏನ್ ಮಾಡುತ್ತಲ್ವಾ ಮತ್ತು ರಾಜ್ಯ ಏನ್ ಮಾಡುತ್ತಲ್ವಾ ಇದ್ರದ್ದು ವ್ಯಾಪ್ತಿ ಎಷ್ಟು ಅಂತ 245 ಹೇಳುತ್ತೆ. ಜಸ್ಟ್ ಒಂದು ಸ್ಕೋಪ್ ಅಂತ ಬರ್ಕೊಳ್ಳಿ ಎಲ್ಲಿ ತನಕ ಇದೆ ಅಂತ, ಜಸ್ಟ್ 245. ಅದಾದ್ಮೇಲೆ ಇಂಪಾರ್ಟೆಂಟ್ 246 ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ 246 ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಮೇಜರ್ಲಿ ವಿಷಯಗಳ ಬಗ್ಗೆ ಮಾತಾಡಿದೆ. ಅಂತಂದ್ರೆ ಯಾವ ಸಬ್ಜೆಕ್ಟ್ಗಳು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ. ಈಗ ಉದಾಹರಣೆಗೆ ನಿಮ್ಮ ಲೆಕ್ಚರ್ಸ್ಗಳವರಿಗೆ ಅದು ಕೊಟ್ಟಿದ್ದಾರೆ ಅಂತಂತಂದ್ರೆ ಒಂದಿಷ್ಟು ಸಬ್ಜೆಕ್ಟ್ಸ್ಗಳು ಇನ್ನೊಬ್ಬ ಲೆಕ್ಚರಿಗೆ, ಇನ್ನೊಂದಿಷ್ಟು ಸಬ್ಜೆಕ್ಟ್ಸ್ಗಳು ಇನ್ನೊಬ್ಬ ಲೆಕ್ಚರಿಗೆ, ಈ ರೀತಿ ಡಿವೈಡ್ ಮಾಡಿರ್ತಾರಲ್ವಾ. ಇದೇ ರೀತಿ ಸೆಂಟ್ರಲ್ಗೆ ಎಷ್ಟು ವಿಷಯಗಳ ಮೇಲೆ ಅಂದ್ರೆ ಎಷ್ಟು ವಿಷಯಗಳ ಮೇಲೆ ಕಾನೂನುಗಳನ್ನ ರೂಪಿಸಬಹುದು, ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇರೋದು. ಎಷ್ಟು ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನುಗಳನ್ನ ರೂಪಿಸಬಹುದು, ಎಷ್ಟು ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಕಾನೂನನ್ನು ರೂಪಿಸಬಹುದು, ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಎಷ್ಟು ವಿಷಯಗಳ ಮೇಲೆ ಕಾನೂನನ್ನ ರೂಪಿಸಬಹುದು. ಇಲ್ಲಿ ಬರ್ತಾ ಇರೋದು ಒಂದೇ ವಿಷಯ, ಲೆಜಿಸ್ಲೇಟಿವ್ ರಿಲೇಶನ್ಶಿಪ್ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ನಾವು ಮಾತಾಡ್ತಾ ಇರೋದು ಒಂದೇ ವಿಷಯ, ಕಾನೂನನ್ನ ಯಾರು ಮಾಡ್ತಾರೆ. ಇಷ್ಟೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇರೋದು ಒಂದೇ ವಿಷಯ, ಕಾನೂನನ್ನ ಯಾರು ಮಾಡ್ತಾರೆ, ಕಾನೂನಿನ ಪವರ್ ಮಾಡೋದು ಯಾರಿಗಿದೆ, ಯಾವ ಕಾನೂನು ಯಾರ ಅಂಡ್ರಲ್ಲಿ ಬರುತ್ತೆ. ಇದೊಂದಿಷ್ಟು ಮೇನ್ ಕೀ ಪಾಯಿಂಟ್ ಇವತ್ತಿನ ಕ್ಲಾಸಿಂದು. ಈ ಬೇಸ್ ಮೇಲೆ ನೀವೆಲ್ಲದನ್ನು ಕೇಳ್ತಾ ಹೋಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ವೆಲ್, ಈಗ ನಾನು ಹೇಳಿದೆ, ನಾನು 245 ಒಂದು ಸ್ಕೋಪ್ ಅಂತ ಬರುತ್ತೆ, ವ್ಯಾಪ್ತಿ ಅಂತ. ಸೊ ಅದು ಒಂದು ಆರ್ಟಿಕಲ್ ಜಸ್ಟ್ ಮೆನ್ಷನ್ ಮಾಡೋದಿದ್ರೆ 246 ಮೋಸ್ಟ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡಲೇಬೇಕು. ಆರ್ಟಿಕಲ್ 246 ಏನು ಹೇಳುತ್ತೆ ಅಂತಂತಂದ್ರೆ, ಯಾವ ಕಾನೂನು ಯಾರಡಿ ಮಾಡಕ್ ಬರುತ್ತೆ ಅಂತ ಹೇಳುತ್ತೆ. ಈ ಆರ್ಟಿಕಲ್ 246 3 ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಕ್ಲಿಯರ್ಲಿ ನೋಡಿ, ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಿರ್ತೀರಾ ಅಂತಂದ್ರೆ ಇದನ್ನೆಲ್ಲ ಓದೇ ಇರ್ತೀರಾ. ಒಂದು ಸೆಂಟ್ರಲ್ ಲೀಸ್ಟ್ ಅಂತ ಡಿವೈಡ್ ಮಾಡಿದ್ದಾರೆ, ಇನ್ನೊಂದು ಸ್ಟೇಟ್ ಲೀಸ್ಟ್ ಅಂತ ಡಿವೈಡ್ ಮಾಡಿದ್ದಾರೆ, ಇನ್ನೊಂದು ಡಿವೈಡ್ ಮಾಡಿದ್ದಾರೆ ಕಾನ್ಕರೆಂಟ್ ಲೀಸ್ಟ್ ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಯಾವಾಗಿದ್ ಬಂದಿತ್ತು ಆ ಟೈಮಲ್ಲಿ 97 ಇತ್ತು, ಅದಾದ್ಮೇಲೆ 66 ಇತ್ತು ಯಾವುದು ಸ್ಟೇಟ್ ಲಿಸ್ಟಲ್ಲಿ, 47 ಯೂನಿಯನ್ ಲಿಸ್ಟಲ್ಲಿ ಇತ್ತು. ಸೊ ಅದಾದ್ಮೇಲೆ ಇದನ್ನ ಆಲ್ಟರ್ ಮಾಡಿಬಿಟ್ಟು ನೆಕ್ಸ್ಟು ಬಂದಾಗ ಇದು ಒಂದ್ಸಲ ಅಮೆಂಡ್ಮೆಂಟ್ ಆಗ್ಬಿಟ್ಟು ನೆಕ್ಸ್ಟ್ ಏನಾಯ್ತು ಅಂತಂದ್ರೆ, ಸೆಂಟ್ರಲ್ ಅಲ್ಲಿ 100 ಆಗಿದೆ, ಅದಾದ್ಮೇಲೆ ಸ್ಟೇಟ್ ಅಲ್ಲಿ 61 ಆಗಿದೆ, ಅದಾದ್ಮೇಲೆ 52 ಸಮವರ್ತಿ ಪಟ್ಟಿಯಲ್ಲಿ ಆಗಿದೆ. ಅಂತಂದ್ರೆ ಕಾನ್ಕರೆಂಟ್ ಲೀಸ್ಟ್ ಅಂತಾರೆ ಅದನ್ನ. ಓಕೆ, ಸೊ ಈ ರೀತಿಯಾದಂತಹ ನೀವೊಂದು ಕಾಲಮ್ನ ಹಾಕ್ಬೇಕಾಗುತ್ತೆ. ಸೊ ಇದೇ ವಿಷಯನ ಇಲ್ಲಿ ರಿಪೀಟ್ ಮಾಡಿರೋದಷ್ಟೇ. ಇಲ್ಲಿ ನೋಡಿ, 97 ಯೂನಿಯನ್ ಅಲ್ಲಿದೆ, 66 ಸ್ಟೇಟ್ ಅಲ್ಲಿದೆ, 47 ಕನ್ಕರೆಂಟ್ ಇದೆ. ಏನ್ ಸರ್ ಇದು ಕನ್ಕರೆಂಟು ಅಂತಂದ್ರೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಹೇಳ್ದೆ ಗೊತ್ತಾ, ಯೂನಿಯನ್ ಲೀಸ್ಟ್ ಅಂತ ಏನ್ ಬರುತ್ತಲ್ವಾ ಅದು ಸೆಂಟ್ರಲ್ ಗೌರ್ಮೆಂಟ್ ಪವರ್ ಅಲ್ಲಿ ಇರುವಂತದ್ದು, ಅವರು ಕಾನೂನನ್ನು ಮಾಡ್ತಾರೆ. ಸ್ಟೇಟ್ ಲೀಸ್ಟ್ ಅಂತ ಇದೆಯಲ್ವಾ ಇದು ಸ್ಟೇಟ್ನವ್ರು ಮಾಡ್ತಾರೆ. ಕನ್ಕರೆಂಟ್ ಲೀಸ್ಟ್ ಅಂತ ಇದೆಯಲ್ವಾ ಇದು ಒಂಥರ ಹೇಗೆ ಅಂದ್ರೆ ಇಬ್ರಿಗೂ ಪವರ್ ಇದೆ, ಸೆಂಟ್ರಲಿಗೂ ಇದೆ ಸ್ಟೇಟಿಗೂ ಇದೆ. ಹಾಗಾದ್ರೆ ಒಂದೇ ಒಂದು ಕಾನೂನನ್ನ ಇಬ್ರು ತಂದ್ಬಿಟ್ರು, ಒಂದೇ ಕಾನೂನನ್ನ ಇಬ್ರು ಜಾರಿಗೆ ತಂದ್ಬಿಟ್ರಪ್ಪ. ಸೊ ಆ ಟೈಮಲ್ಲಿ ಯಾವ ರೀತಿ ಸರ್ ಮಾಡೋದು ಅಲ್ಲ, ಪ್ರಶ್ನೆ ಎದ್ದೇಳುತ್ತಲ್ವಾ. ಈಗ ಒಂದು ವಿಷಯ ಇದೆ, ಒಂದು ವಿಷಯದ ಮೇಲೆ ಕೃಷಿ ಅಂತ ಇದೆ, ಕೃಷಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಸೆಂಟ್ರಲ್ಲೂ ಇದೆ ಸ್ಟೇಟು ಇದು ಸಮವರ್ತಿ ಕೊಟ್ಟಿದ್ದಾರೆ. ಆದ್ರೆ ಸೆಂಟ್ರಲ್ಲೂ ಒಂದು ಕಾನೂನು ತಂತು, ಸ್ಟೇಟು ಒಂದು ಕಾನೂನು ತಂತು, ಮತ್ತೆ ಇಬ್ರು ಒಂದು ಕಾನೂನು ತರ್ತಾರೆ ಅಂದ್ರೆ ಯಾರ್ದು ಅಪೆಲ್ಡ್ ಆಗುತ್ತೆ. ಸೊ ಇಂಥ ವಿಷಯಗಳು ನಾವು ಡಿಸ್ಕಸ್ ಮಾಡ್ತೀವಿ. ಆ ರೀತಿ ಅಪೆಲ್ಡ್ ಯಾವ್ದಾಗುತ್ತೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಈಸ್ ದ ಫೈನಲ್. ಸೆಂಟ್ರಲ್ ಗೌರ್ಮೆಂಟ್ ಯಾವ ಕಾನೂನು ತಂದಿದೆ ಅದು ಫೈನಲ್. ಸ್ಟೇಟ್ ಗೌರ್ಮೆಂಟ್ ತಂದಿದ್ರು ಕೂಡ ಸಮವರ್ತಿ ಪಟ್ಟಿಯಲ್ಲಿ ಇನ್ ಕೇಸ್ ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದೆ ಫೈನಲ್. ಆದರೆ ಸ್ಟೇಟ್ ಲೀಸ್ಟಲ್ಲಿ ಆ ರೀತಿ ಆಗಲ್ಲ. ಸ್ಟೇಟ್ ಲೀಸ್ಟಲ್ಲಿ ಇರೋವಂಥವನ್ನ ಸ್ಟೇಟ್ ಲೀಸ್ಟ್ ಯಾರು ಸ್ಟೇಟ್ ಮಾಡಿರುತ್ತಲ್ಲ ಅದೇ ಫೈನಲ್ ಆಗುತ್ತೆ.
ಸಮ್ ರೀಸನಬಲ್ ರೀಸನ್ಸ್ ಇದೆ. ಸಮ್ ಪ್ರೆಸಿಡೆನ್ಸಿ ರೂಲ್ಸ್ ಇದ್ದಾಗ, ಗವರ್ನರ್ ರೂಲ್ ಇದ್ದಾಗ ಆ ಟೈಮಲ್ಲಿ ಒಂದು ಸ್ವಲ್ಪ ಎಕ್ಸ್‌ಕ್ಯೂಸ್ ಇದೆ. ಸ್ಟೇಟ್ ಲೀಸ್ಟಲ್ಲಿ ಏನೋ ಇನ್ ಕೇಸ್ ಸೆಂಟ್ರಲಿಗೆ ಪವರ್ ಕೊಟ್ಟಾರೆ ಅಂತ. ಆದರೆ ಕನ್ಕರೆಂಟ್ ಲೀಸ್ಟಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಿಮಗೇನಾದ್ರೂ ಪವರ್ಸು ಸೆಂಟ್ರಲ್ ಜಾಸ್ತಿನಾ, ಸ್ಟೇಟ್ ಜಾಸ್ತಿನಾ ಅಂತ ಕೇಳಿದ್ರೆ, ಇಬ್ರೂ ಸೇರಿ ಒಂದೇ ಒಂದು ಕಾನೂನನ್ನ ಜಾರಿಗೆ ತಂದ್ರೂ ಕೂಡ ಸೆಂಟ್ರಲ್‌ಗೆ ಜಾಸ್ತಿ ಪವರ್ ಕೊಡ್ತಾರೆ. ಇದಿಷ್ಟು ಕನ್ಕರೆಂಟ್ ಲೀಸ್ಟ್. ಇದಿಷ್ಟು ನೀವು ಫಸ್ಟಿಗೆ ಬರಿಬೇಕಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಪಾಯಿಂಟ್ ಇದೆ ಅಂತಂತಂದ್ರೆ, ಯಾವ್ಯಾವ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದೆ ಅನ್ನುವಂಥ ವಿಷಯ. ಈಗ ಉದಾಹರಣೆಗೆ ಏನಾದರೂ ಹೇಳಬೇಕು ಅಂತಂತಂದ್ರೆ 97 ಇದು ಹಳೇದು 97, ಈಗ ಬಂದ್ಬಿಟ್ಟು 100 ಇದೆ. ಓಕೆ. ಯಾವುದು ಸೆಂಟ್ರಲ್ ಲೀಸ್ಟಲ್ಲಿ. ಇಂಥ ಸೆಂಟ್ರಲ್ ಲೀಸ್ಟಲ್ಲಿ ಇರುವಂಥವುಗಳು ಯಾವ ಯಾವ ವಿಷಯಗಳನ್ನ ಹೊಂದಿರ್ತವೆ ಅನ್ನುವಂಥದ್ದು. ಯಾವ ಯಾವ ವಿಷಯಗಳನ್ನ ಹೊಂದಿರ್ತವೆ ಅಂತಂದ್ರೆ ಇಲ್ಲಿದೆ ನೋಡಿ. ಡಿಫೆನ್ಸ್ ಅಂತಂದ್ರೆ ಯಾವುದು? ರಕ್ಷಣೆ ಅಲ್ವಾ? ರಕ್ಷಣೆ ತುಂಬಾ ಮೇಜರ್ ತಾನೆ. ಅದು ಯಾರ ಲಿಸ್ಟಲ್ಲಿ ಇರುತ್ತೆ? ಸೆಂಟ್ರಲ್ ಲಿಸ್ಟಲ್ಲಿ ಇರುತ್ತೆ. ಇದಿಷ್ಟು ಸೆಂಟ್ರಲ್ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದಿಷ್ಟು ಸ್ಟೇಟ್ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆನಾ? ಇದಿಷ್ಟು ಸ್ಟೇಟ್ ಲಿಸ್ಟ್ ಬಗ್ಗೆ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ಕನ್ಕರೆಂಟ್ ಲಿಸ್ಟ್ ಇದೆ. ಸೊ ಯಾವ್ಯಾವ ಲಿಸ್ಟಲ್ಲಿ ಯಾವ್ಯಾವ ಬರುತ್ತೆ ಅನ್ನೋದು ಸ್ವಲ್ಪ ಎಕ್ಸಾಂಪಲ್ಸ್ ಅಷ್ಟೇ. ಈಗ ಸೆಂಟ್ರಲ್ ಲಿಸ್ಟ್ ಅಂತಂದ್ರೆ ಡಿಫೆನ್ಸ್ ಬರುತ್ತೆ, ಫಾರಿನ್ ಅಫೇರ್ಸ್ ಬರುತ್ತೆ. ಏನು ಫಾರಿನ್ ಅಫೇರ್ಸು? ವಿದೇಶಾಂಗ ವ್ಯವಹಾರಗಳು. ಇದನ್ನು ಸೆಂಟ್ರಲ್ ಗೌರ್ಮೆಂಟೇ ಮಾಡಬೇಕಲ್ವಾ? ಡಿಫೆನ್ಸ್ ಯಾರು ನೋಡ್ತಾರೆ? ಸೆಂಟ್ರಲ್ ಗೌರ್ಮೆಂಟೇ ನೋಡ್ತಾರಲ್ವಾ? ಕರೆನ್ಸಿ, ಹಣ ಮುದ್ರಿಸೋದು ಏನಾದರೂ ಸ್ಟೇಟ್ ನೋಡೋದು ಅಂತ ಕೇಳಿದ್ರೆ ಇಲ್ಲ ತಾನೇ, ಸೆಂಟ್ರಲ್ ಗೌರ್ಮೆಂಟೇ ನೋಡೋದು. ಕಾಯಿನಿಂದು ಯಾರು ನೋಡ್ತಾರೆ? ಅವರೇ ನೋಡೋದು. ಸಿಟಿಜನ್ಶಿಪ್ ಯಾರು ನೋಡ್ತಾರೆ? ಅವರೇ ನೋಡ್ತಾರೆ. ಸೆನ್ಸಸ್ಗಳು ಯಾರು ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ಇದ್ರ ಮೇಲೆ ಏನಾದರೂ ಇಂಥ ವಿಷಯಗಳು, ನಾ ಹೇಳಿದ್ನಲ್ವಾ ನಿಮಗೆ 97 ಇದ್ದಿದ್ದೀಗ ಅಮೆಂಡ್ಮೆಂಟ್ ಆಗಿ 100 ಆಗಿದೆ. ವಾಟ್ಸ್ ಎವರ್ ಇಟ್ ಮೇ ಬಿ, ಸೆಂಟ್ರಲ್ ಗೌರ್ಮೆಂಟ್ನ ವಿಷಯಗಳು ಅಂತ ಏನಾದರೂ ಬಂತು ಅಂತಂದರೆ ಇಂಥ ವಿಷಯಗಳ ಮೇಲೆ ಕಾನೂನು ಮಾಡೋ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅರ್ಥ ಆಗ್ತಿದೆಯಲ್ವಾ? ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಈಗ ಇದೇ ರೀತಿಯಾಗಿ ಮತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿ ಏನಿದೆ, ಒಂದು 66 ಇದೆ ಅಂತ ಹೇಳಿದ್ರಿ, ಈಗೇನೋ ಅಮೆಂಡ್ಮೆಂಟ್ ಆಗಿಬಿಟ್ಟು 61 ಆಗಿದೆ ಅಂತ ಹೇಳಿದ್ರಿ ಸರ್. ಓಕೆ. ಸೊ ಯಾವ್ದು ಒಂದು ಸ್ವಲ್ಪ ಸಬ್ಜೆಕ್ಟ್ಗಳು ಹೇಳಬೇಕಲ್ವಾ? ಏನೇನು ವಿಷಯಗಳಿದೆ ಅವ್ರ ಅಂಡರಲ್ಲಿ, ಸ್ಟೇಟ್ ಅಂಡರಲ್ಲಿ ಅಂತ ನೀವೇನಾದರೂ ಕೇಳಿದರೆ, ಸ್ಟೇಟ್ ಅಂಡರಲ್ಲಿ ಲಾ ಆ್ಯಂಡ್ ಆರ್ಡರ್ ಇದೆ, ಪೊಲೀಸ್ ಅಲ್ವಾ? ಇದನ್ನೇ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳ್ತೀವಿ. ಪಬ್ಲಿಕ್ ಹೆಲ್ತ್, ಆರೋಗ್ಯ, ಸಾರ್ವಜನಿಕ ಆರೋಗ್ಯ, ಇದ್ರ ಮೇಲೆ ಏನಾದರೂ ಕಾನೂನುಗಳು ಸ್ಟೇಟ್ ಗೌರ್ಮೆಂಟ್ ಮಾಡ್ಬೋದು. ಫಾರೆಸ್ಟ್, ಕಾಡುಗಳು, ಇದ್ರ ಮೇಲೂ ನಮ್ಮ ರಾಜ್ಯ ಕಾನೂನನ್ನು ಮಾಡ್ಕೋಬಹುದು. ರೆವೆನ್ಯೂ, ಇದ್ರ ಮೇಲೆ ಕಂದಾಯ, ಆದಾಯ, ಇದ್ರ ಮೇಲೆ ಮಾಡ್ಕೋಬಹುದು. ಸ್ಯಾನಿಟೈಸೇಷನ್, ನೈರ್ಮಲ್ಯ, ಇದ್ರ ಮೇಲೂ ಕೂಡ ಮಾಡ್ಕೋಬಹುದು. ವಿಷಯನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಯಾವ್ದು ಯಾರ್ಯಾರು ಮಾಡ್ತಾ ಇದ್ರಿ ಎಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದ್ರಿ. 246ನೇ ವಿಧಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದಾದ್ಮೇಲೆ ಇನ್ನೊಂದು ಬರುತ್ತಲ್ವಾ, ಕನ್ಕರೆಂಟ್ ಲೀಸ್ಟ್ ಅಂತ ಬರುತ್ತೆ. ಸೊ ಈ ರೀತಿಯಾದಂಥ, ನಾನು ಇನ್ನೊಂದು ಎಕ್ಸೆಪ್ಷನ್ಸ್ ಅವಾಗಲೇ ಹೇಳಬೇಕಾದ್ರೆ ಹೇಳಿದೆ, ಇನ್ ಕೇಸ್ ಏನಾದರೂ ತುರ್ತು ಪರಿಸ್ಥಿತಿ ಅಂತಂದರೆ ಎಮರ್ಜೆನ್ಸೀಸ್ ಏನಾದರೂ ಇದ್ದಾಗ, ಮೇ ಬಿ ಎಮರ್ಜೆನ್ಸೀಸ್ಗಳಿದ್ದಾಗ ಸ್ಟೇಟ್ ಲೀಸ್ಟ್ ಅಂತ ಏನಿದೆ ಅದನ್ನು ಕೂಡ ಬಿಟ್ಬಿಟ್ಟು ಸಮ್ಟೈಮ್ ಸೆಂಟ್ರಲ್ ಏನಾದರೂ ಮಾಡ್ಬೋದು ಅನ್ನೋದು ಬಿಟ್ಟರೆ, ಸ್ಟೇಟ್ ಗೌರ್ಮೆಂಟ್ ರನ್ನಿಂಗಲ್ಲಿ ಇದ್ದಾಗ ಸ್ಟೇಟ್ ಹತ್ರನೇ ಪವರ್ ಇರುತ್ತದು. ಓಕೆ. ಸೊ ಅದಾದಮೇಲೆ ಕನ್ಕರೆಂಟ್ ಲೀಸ್ಟ್ ಅಂತ ಇದೆ. ಕನ್ಕರೆಂಟ್ ಲೀಸ್ಟಲ್ಲಿ 47 ಸಬ್ಜೆಕ್ಟ್ ಇದೆ ಅಂತ ಹೇಳಿದೆ. ಸೊ ಹಾಗಾದರೆ ಈ ಕನ್ಕರೆಂಟ್ ಲೀಸ್ಟ್ ಅಂದರೆ ಏನು ಅಂತಂತಂದರೆ ನೋಡಿ, ಯೂನಿಯನ್ ಲೀಸ್ಟ್ ಅಂತಂತಂದರೆ ಸೆಂಟ್ರಲ್ ಮಾತ್ರ ಮಾಡುತ್ತೆ. ಸ್ಟೇಟ್ ಲೀಸ್ಟ್ ಅಂದರೆ ಸ್ಟೇಟ್ ಮಾತ್ರ ಮಾಡುತ್ತೆ. ಕನ್ಕರೆಂಟ್ ಲೀಸ್ಟ್ ಅಂದರೆ ಸೆಂಟ್ರಲ್ಲು ಪ್ಲಸ್ ಸ್ಟೇಟು ಇಬ್ಬರಿಗೂ ಅಧಿಕಾರ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಬ್ಬರಿಗೂ ಅಧಿಕಾರ ಇದೆ. ಇಂಥ ಅಧಿಕಾರ ಅಂತ ವಿಷಯಗಳು ಹಳೇದು ಸ್ಟಾರ್ಟ್ ಆದಾಗ 47 ಇತ್ತು, ಈಗ ಅಮೆಂಡ್ಮೆಂಟ್ ಆಗಿಬಿಟ್ಟು 52 ಇದೆ. ಓಕೆ. ಹಾಗಾದರೆ ಒಂದು ಸ್ವಲ್ಪ ಈ ಕನ್ಕರೆಂಟ್ ಲೀಸ್ಟು ಅಂತಂತಂದರೆ ಯಾವ ಯಾವ ಮ್ಯಾಟ್ರ್ಗಳು ಇಬ್ಬರಿಗೂ ಸಂಬಂಧಪಟ್ಟಿರುತ್ತೆ ಅಂಥ ಮ್ಯಾಟ್ರ್ಗಳನ್ನು ಕನ್ಕರೆಂಟ್ ಲೀಸ್ಟಲ್ಲಿ ಯೂಸ್ ಮಾಡ್ಕೊತಾರೆ. ಸೊ ನಾನು ನಿಮಗೆ ಹೇಳಿದೆ 245 ಇಂದ 255 ತನಕ ಬರುತ್ತೆ ಅಂತ. 245 ಒಂದು ವ್ಯಾಪ್ತಿ ಅಂತ ಬರುತ್ತೆ. 246 ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲ ಆರ್ಟಿಕಲನ್ನು ನೀವು ಎಕ್ಸಾಮಲ್ಲಿ ಬರೆಯೋಕ್ಕಾಗಲ್ಲ, ಅಷ್ಟು ಟೈಮ್ ಇರಲ್ಲ, ಅಷ್ಟು ಸ್ಪೇಸು ಕೂಡ ಇರಲ್ಲ ನಿಮ್ಮ ಹತ್ರ ಒಂದೊಂದು ಕ್ವಶನ್ ಅಟೆಂಡ್ ಮಾಡೋಕ್ಕೆ. ಸೊ ಮೇಜರ್ಲಿ ನೀವು ಯಾವುದನ್ನು ಬರಿಬೇಕು ಅನ್ನೋವಂಥದ್ದನ್ನು ಒಂದ್ಸಲ ನೋಡಿ. ಈ ರೀತಿಯಾದಂಥ ನೆಕ್ಸ್ಟ್ ಏನಾದರೂ ನೀವು ಒಂದು ಸ್ವಲ್ಪ ಪಾಯಿಂಟ್ಸ್ಗಳು ಬರಿತೀರಾ ಅಂತಂತಂದರೆ, ಈಗ ನಿಯಂತ್ರಣ ಯಾರ ಹತ್ರ ಇರುತ್ತೆ ಅಂತ ನಾನು ಇದನ್ನು ಹೇಳಬೇಕಾದ್ರೆ ನಿಮಗೆ ಹೇಳಿದೆ. ಇನ್ ಕೇಸ್ ಸಮ್ಟೈಮ್ಸು ಈ ಸಮವರ್ತಿ ಪಟ್ಟಿ ಅಂತ ನಾನು ನಿಮಗೆ ಏನು ಹೇಳಿದೆ, ಸಮವರ್ತಿ ಪಟ್ಟಿ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ಕರೆಂಟ್ ಲೀಸ್ಟ್ ಅಂತ ಏನು ಹೇಳಿದ್ನಲ್ವಾ, ಈ ಕನ್ಕರೆಂಟ್ ಲೀಸ್ಟಲ್ಲಿ ಸೆಂಟ್ರಲ್ಗೂ ಇದೆ ಮತ್ತು ಸ್ಟೇಟ್ಗೂ ಇದೆ ಅಂದೆ. ಇಬ್ಬರೂ ಸೇರಿ ಕಾನೂನು ಮಾಡಿದಾಗ ನಾನು ಮಾಡಿದ ಸರಿನಾ, ನೀನು ಮಾಡಿದ ಸರಿನಾ ಅಂತ ರಾಜ್ಯ ಮತ್ತು ಕೇಂದ್ರಗಳಿಗೆ ಒಂದು ಸ್ವಲ್ಪ ಗುದ್ದಾಟಗಳು ಶುರುವಾದಾಗ ಅವಾಗ ಕೇಂದ್ರಕ್ಕೆ ಹೆಚ್ಚು ಪ್ರಾಬಲ್ಯತೆಯನ್ನು ಕೊಡಲಾಗುತ್ತದೆ. ಅಂತಂದರೆ ಕೇಂದ್ರನ್ನೇ ಡಾಮಿನೆನ್ಸ್ ಆಗಿ ನೋಡ್ತಾರೆ ಅಂತ ಕೇಳಬಹುದು. ಓಕೆ. ನೆಕ್ಸ್ಟು ರೆಸಿಡ್ಯರಿ ಪವರ್ ಅಂತ ಇದೆ 248. ಏನಿದು ರೆಸಿಡ್ಯರಿ ಪವರ್ ಅಂತಂತಂದರೆ, ಈಗ ಸಮ್ಟೈಮ್ಸು ಸಮಕಾಲೀನ ಪಟ್ಟಿಯಲ್ಲೂ ಇಲ್ಲ ಅಂತ, ಸಾರಿ, ಯಾವುದು ನಮ್ಮ
ಕನ್ಕರೆಂಟ್ ಲಿಸ್ಟಲ್ಲೂ ಇಲ್ಲ, ಇಲ್ಲ ಸ್ಟೇಟ್ ಲಿಸ್ಟಲ್ಲೂ ಇಲ್ಲ, ಎರಡೂ ಲಿಸ್ಟಲ್ಲಿ ಇಲ್ಲ. ಅಂಥ ಟೈಮಲ್ಲಿ ಯಾರು ಕಾನೂನನ್ನ ಮಾಡ್ತಾರೆ ಅನ್ನೋದು 248 ಹೇಳುತ್ತೆ. ಇದನ್ನ ಕನ್ನಡದಲ್ಲಿ ಏನಾದರೂ ಹೇಳಬೇಕು ಅಂತಂದ್ರೆ, ಕಾನೂನು ರಚನೆಗೆ ಸಂಬಂಧಿಸಿದಂತೆ ಉಳಿದ ಅಧಿಕಾರಗಳು. ನೋಡಿ, ರೆಸಿಡರಿ ಪವರ್ಸ್ ಅಂತಂತಂದ್ರೆ ಏನು ಅಂತಂದ್ರೆ ಉಳಿದ ಅಧಿಕಾರಗಳು ಅಂತ. ಯಾವ ಅಧಿಕಾರಗಳು ಎರಡೂ ಲಿಸ್ಟಲ್ಲಿಲ್ಲ ಅಂಥದ್ರ ಮೇಲೆ ಯಾರಪ್ಪ ಕಾನೂನು ಮಾಡ್ತಾರೆ ಅಂತ ಹೇಳಿದಾಗ ಆಬ್ವಿಯಸ್ಲಿ ಯಾವ್ದು ಮಾಡುತ್ತೆ? ಸೆಂಟ್ರಲ್ಲೇ ಮಾಡುತ್ತೆ. ಸೆಂಟ್ರಲ್ಗೆ ಹೈಯೆಸ್ಟ್ ಪವರ್ ಇರೋದು ಸೆಂಟ್ರಲ್ಲೇ ಮಾಡುತ್ತೆ. ಓಕೆ, ಲೆಟ್ಸ್ ಬಿಗ್ಯಾನ್ ವಿತ್ ದ ಪ್ರಿನ್ಸಿಪಲ್ಸ್. ಓಕೆನಾ? ಅಂತಂದ್ರೆ ಈಗ ಇಲ್ಲಿವರೆಗೂ ನಾವೇನೋ ಹೇಳಿದ್ವಿ ಸೆಂಟ್ರಲ್ ಸ್ಟೇಟ್ ಈ ರೀತಿ ಎಲ್ಲ ಇದೆ ಅಂತಂದ್ರೆ, ಈಗ ಯಾವ ತತ್ವದ ಆಧಾರದ ಮೇಲೆ ಯಾರ್ಯಾರಿಗೆ ಅಧಿಕಾರಗಳನ್ನ ಹಂಚಲಾಗಿದೆ ಅನ್ನುವಂಥ ಒಂದು ಸ್ವಲ್ಪ ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮ್ಮ ಉತ್ತರಕ್ಕೆ ತೂಕ ಇರುತ್ತೆ. ನಾಲೆಜ್ ಪರ್ಪಸ್ಸಿಗೂ ತುಂಬ ಒಳ್ಳೆಯದು. ಈ ರೀತಿ ಏನಾದರೂ ನೀವು ಡಿವೈಡ್ ಮಾಡಿದಾಗ ಸೆಂಟ್ರಲ್ ಆ್ಯಂಡ್ ಸ್ಟೇಟು, ಓಕೆ ನಾನು ಹೇಳಿದೆ 3 ಪಟ್ಟಿಗಳನ್ನ ಡಿವೈಡ್ ಮಾಡಿದ್ದೀವಿ ಅಂತಂದ್ರೆ 3 ಲೀಸ್ಟ್ ಇದಾವೆ, ಒಂದು ಸೆಂಟ್ರಲ್ ಸ್ಟೇಟು ಈ ರೀತಿಯಾದಂಥ ಕನ್ಕರೆಂಟ್ ಅಂತಿದೆ. ಹೌದು, ಈಗ ಡಿವೈಡ್ ಏನೋ ಮಾಡಿದ್ವಿ. ಡಿವೈಡ್ ಮಾಡಬೇಕಾದ್ರೆ ಯಾವುದರ ಬೇಸ್ ಮೇಲೆ ಡಿವೈಡ್ ಮಾಡಿದ್ವಿ, ಯಾವ ಪ್ರಿನ್ಸಿಪಲ್ ಮೇಲೆ ಡಿವೈಡ್ ಮಾಡಿದ್ವಿ ಅಂತ ಏನಾದರೂ ನೀವು ಆ ರೀತಿ ನೋಡಿದಾಗ, ಪ್ರಿನ್ಸಿಪಲ್ಸ್ ಏನಾದರೂ ನೋಡಿದಾಗ ಪ್ರೀಡಾಮಿನೆನ್ಸ್ ಆಫ್ ಯೂನಿಯನ್ ಲೀಸ್ಟ್ ಅಂತ ಇದೆ. ಅಂತಂದ್ರೆ ಯೂನಿಯನ್ ಅನ್ನೋದು ಏನಿದೆಯಲ್ವಾ ಅದಕ್ಕೊಂದು ಸ್ವಲ್ಪ ಹೆಚ್ಚಿಗೆ ಪ್ರಾಬಲ್ಯನ ಕೊಡ್ತಾನೆ ಮೇಂಟೈನ್ ಮಾಡಿದ್ದಾರೆ. ಅಂತಂದ್ರೆ ತುಂಬಾ ಹೈಯೆಸ್ಟ್ ಪವರ್ ಇರುವಂಥವು ಡಿಫೆನ್ಸು, ಅಟಾಮಿಕ್ ಎನರ್ಜಿ, ಅದಾದ್ಮೇಲೆ ಫಾರಿನ್ ಅಫೇರ್ಸು, ಇಂಥವನ್ನೆಲ್ಲ ಜಾಸ್ತಿ ಸೆಂಟ್ರಲಿ ಕೊಟ್ಟಿದ್ದಾರೆ. ನಮ್ಮ ಫೆಡರಲ್ ಸಿಸ್ಟಮ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೋಸ್ಕರ ಜಾಸ್ತಿ ಏನು ಮಾಡಿದ್ದಾರೆ ಅಂತಂತಂದ್ರೆ ಸೆಂಟ್ರಲ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಪ್ರತಿಯೊಂದು ಎಂಟ್ರಿ ಅಂತಂದ್ರೆ ಲೀಸ್ಟ್ ಇಲ್ಲಿ ಅದನ್ನ 47, 51, 52, 100 ಸೆಂಟ್ರಲ್ ಸ್ಟೇಟ್ ಎಲ್ಲ ಹೇಳಿದ್ನಲ್ಲ, ಇದನ್ನ ಎಂಟ್ರಿ ಅಂತ ಕರಿತೀವಿ ನಾವು. ಈ ಎಂಟ್ರಿನ ತುಂಬಾ ಬ್ರಾಡ್ಲಿ ಆಗಿ ಮತ್ತೆ ಉದಾರವಾಗಿ ನೋಡಿ ಇಲ್ಲಿದೆ, ವೈಡೆಸ್ಟ್ ಪಾಸಿಬಲ್ ಆಗಿ ಮೋಸ್ಟ್ ಲಿಬ್ರಲ್ ಆಗಿ ನಾವು ನೋಡ್ಬೇಕಾಗುತ್ತೆ ಅಂತೇಳಿ ಒಂದು ಕೇಸ್ ಲಾದೆಲ್ಲ ಹೇಳ್ತಾರೆ. ಕಲ್ಕತ್ತಾ ಗ್ಯಾಸ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸಲ್ಲಿ ಇದು ಒಂದು ಸಾಧಾರಣ ವಿಷಯ ಅಲ್ಲ, ಥಿಂಕ್ ಮಾಡ್ಬೇಕಾದ್ರೆ ತುಂಬಾ ಉದಾರವಾಗಿ ನೋಡ್ಬೇಕು ಅಂತ ಹೇಳ್ತಾರೆ. ಇದ್ರಲ್ಲಿ ಒಂದು ಸ್ವಲ್ಪ ಒಂದೆರಡು ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ, ಹೀಗೆ ಹೇಳ್ತೇನೆ, ಜಸ್ಟ್ ಮೆನ್ಷನ್ ಮಾಡ್ಬಿಟ್ಟು ಇದ್ರಲ್ಲಿ ಹೇಳಿದಾರೆ ಅಂತ ಹೇಳಿ. ಡಾಕ್ಟ್ರೈನ್ ಆಫ್ ಪಿಕ್ಟ್ ಅಂಡ್ ಸಬ್ಸ್ಟೆನ್ಸ್ ಅಂತ ಇದೆ. ಅಂತಂದ್ರೆ ಈ ಲೀಸ್ಟನ್ನ ನೀವೇನಾದ್ರೂ ಫೈನಲೈಸ್ ಮಾಡ್ಬೇಕಾದ್ರೆ ಸೆಂಟ್ರಲ್ ಹೋಗ್ಬೇಕಾ, ಸ್ಟೇಟ್ ಹೋಗ್ಬೇಕಾ, ಈ ರೀತಿ ಎಲ್ಲ ನೀವು ಫೈನಲ್ ಮಾಡ್ಬೇಕಾದ್ರೆ ಆಕ್ಚುಯಲ್ ಆಗಿ ಅದ್ರ ನೇಚರ್ ಏನು, ಅದು ಸ್ವಭಾವವೇನು ಅಂತ ನೋಡ್ಬೇಕು. ಅದ್ರದ್ದು ಎಸೆನ್ಸ್ ಏನಿದೆ, ಸತ್ವ ಅಂತಂದ್ರೆ ಅದ್ರದ್ದು ಅವಶ್ಯಕಾಂಶ ಏನಿದೆ, ಒಳಗಡೆ ಏನಕ್ಕೋಸ್ಕರ ಮಾಡ್ತೀವಿ, ಎಸೆನ್ಷಿಯಲ್ಸ್ ಆಗಿ ಏನಿದೆ ಅಂತಹ ಒಂದು ವಿಷಯವನ್ನ ನೋಡಿ ಡಿಸೈಡ್ ಮಾಡಬೇಕು. ಅದು ಸ್ಟೇಟಿಗೆ ಹೋಗ್ಬೇಕಾ, ಸೆಂಟ್ರಲಿಗೆ ಹೋಗ್ಬೇಕಾ ನಿರ್ಧಾರ ಮಾಡಬೇಕಾದ್ರೆ ಅನ್ನುವಂಥದ್ದು ಡಾಕ್ಟ್ರೈನ್ ಆಫ್ ಪಿಕ್ಟ್ ಅಂಡ್ ಸಬ್ಸ್ಟೆನ್ಸ್ ಅಂತ ಹೇಳಿ ವಿಷಯ ಒಂದು. ಡಾಕ್ಟ್ರೈನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ಅಂತ ಒಂದು ವಿಷಯ ಇದೆ. ಅಂತಂದ್ರೆ ಈ ಕಲರಬಲ್ ಲೆಜಿಸ್ಲೇಷನ್ ಅನ್ನುವಂಥ ವಿಷಯ ಏನು ಹೇಳುತ್ತೆ ಅಂತಂತಂದ್ರೆ, ಸಾಧ್ಯವಾಗದ್ದನ್ನು ಪರೋಕ್ಷವಾಗಿ ಮಾಡಲು ಸಾಧ್ಯವಿಲ್ಲ ಅಂತ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಸಂವಿಧಾನ ನಾವು ಏನಕ್ಕೆ ಮಾಡಿದೀವಲ್ವಾ ಅದ್ರದ್ದು ಮೂಲ ವಂಚನೆ ಆಗಬಾರ್ದು. ಯಾವ ರೀತಿ ಇರಬೇಕು ಅಂತಂತಂದ್ರೆ, ಈಗ ಸೆಂಟ್ರಲ್ ಜಾಸ್ತಿ ಪವರ್ ಕೊಟ್ಬಿಟ್ರೆ ಅಲ್ಲಿ ಫೆಡರಲಿಸಮ್ ಕ್ರಿಯೇಟ್ ಆಗಲ್ಲ. ಕೋಆಪರೇಟಿವ್ ಫೆಡರಲಿಸಮ್ ಅಂತ ನಾವು ಓದಿದ್ವಿ. ಆ ರೀತಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇದೆ ಕೋಆಪರೇಟಿವ್ ಫೆಡರಲಿಸಮ್, ಅದು ಕ್ರಿಯೇಟ್ ಆಗಲ್ಲ. ನಾವು ಕ್ವಾಜಿ ಫೆಡರಲ್ ಅಲ್ಲಿ ಇದು ಕ್ರಿಯೇಟ್ ಆಗಲ್ಲ. ಈ ರೀತಿಯಾದಂತಹ ವಿಷಯಗಳು ಮರೆಮಾಚಬಾರ್ದು, ಹಾಳಾಗಬಾರ್ದು. ಆ ರೀತಿಯಾಗಿ ಕಲರ್ ಆಗದೆ ಇರೋ ರೀತಿಯಲ್ಲಿ, ವರ್ಣ ರಂಜಿಕವಾಗಿ ಆಗದೆ ರೀತಿಯಲ್ಲಿ ಮೈಂಟೈನ್ ಆಗೋ ರೀತಿಯಲ್ಲಿ ನಮ್ಮ ಈ ಶಾಸಕಾಂಗನ ಮೈಂಟೈನ್ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಡಾಕ್ಟ್ರೈನ್ ಹೇಳುತ್ತೆ. ಸೊ ಯಾಕೆ ಸರ್ ಇದನ್ನ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂತ ನಾನು ಹೇಳಿದ್ರೆ, ಒಂದು ವಿಷಯನ 10 ನಿಮಿಷ 15 ನಿಮಿಷ ಹೇಳುವಂಥದ್ದು ಯಾಕೆ ಹೇಳ್ತಾ ಇದ್ದೀರಾ ಅಂತಂದ್ರೆ, ನಾನು ನೋಡಿ ಯಾವುದು ನಿಮಗೆ ಮೋಸ್ಟ್ ಇಂಪಾರ್ಟೆನ್ಸ್ ಇರುತ್ತೆ ನಾನು ಅದನ್ನು ಹೈಯೆಸ್ಟ್ ಜಾಸ್ತಿ ಟೈಮ್ ತೊಗೊಂಡು ನಿಮ್ಗೆ ಇಂಟರ್ಪ್ರೆಟ್ ಮಾಡಿ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿಸ್ತೀನಿ. ಯಾವ್ದು ಇಂಪಾರ್ಟೆಂಟ್ ಇರೋದಿಲ್ಲ ಅದು ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಹಾಗೆ ಈಸಿಯಾಗಿ ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ನೀವು ನೋಡಿದರೆ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಇದೆಯಲ್ವಾ ಅದನ್ನು ನೋಡೋಣ. ಅದಾದಮೇಲೆ ಫೈನಾನ್ಷಿಯಲ್ ರಿಲೇಷನ್ಸ್ ಏನಿದೆ ಅದನ್ನು ಎರಡನ್ನೂ ಕೂಡ ಕ್ಲೋಸ್ ಮಾಡೋಣ. ಅದಾದಮೇಲೆ ಉಳಿದೇನು ಸಿಲೆಬಸ್ ಕಾಪಿಯಲ್ಲಿದೆ ಅದು ಕೂಡ ಕ್ಲೋಸ್ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಆರಾಮಾಗಿ ಕಲ್ತ್ಕೊಳ್ಳಿ. ತುಂಬ ಈಸಿ ಇದೆ, ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದರೆ ಅರ್ಥ ಮಾಡ್ಕೊಂಡು ತೊಳ್ಕೊಳಕ್ಕೆ ಟ್ರೈ ಮಾಡಿ, ಯೂಸ್ ಆಗುತ್ತೆ. ಥ್ಯಾಂಕ್ ಯು. ವೆಲ್, ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗೋದು ನೋಡೇ ಇರ್ತೀರಾ. ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟ್ರಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡಿಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ
ಯಾವುದೇ ಸಬ್ಜೆಕ್ಟ್ಸ್‌ಗಳು ತಗೊಳ್ಳಿ ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್‌ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್‌ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್‌ಗಳು ಇದೆ. ಎನಿಹೌ ನೀವೊಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್‌ನವರಿಗೆ ಇಂಗ್ಲಿಷ್ ಮೀಡಿಯಮ್‌ವರೆಗೂ ಇರುತ್ತೆ, ಕನ್ನಡ ಮೀಡಿಯಮ್‌ನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್‌ಗಳನ್ನ ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್‌ಗೆ ಇರುವಂಥ ಪ್ಯಾಕೇಜ್‌ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್‌ಗಳು 2 ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್‌ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್‌ಪ್ಲೇನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ. ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್‌ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲಾ ಪೇಜಸ್‌ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೌ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲಾ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್‌ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್‌ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60, 80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್‌ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವೆಶ್ಚನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್‌ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್‌ಗಳನ್ನ ನೋಡಿದ್ರೆ ಸಾಕಾ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್‌ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್‌ಗಳನ್ನ ಡೌಟ್ ಸೆಷನ್‌ಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್‌ಗಳಿಂದ, ಪ್ರೊಫೆಸರ್ಸ್‌ಗಳಿಂದ, ಜಡ್ಜಸ್‌ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್‌ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್‌ಶಿಪ್ ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ ಕ್ಲಾಸಸ್‌ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್‌ವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಮ್‌ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದ್ರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ. ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ 2 ಮೀಡಿಯಮ್‌ಗಳು ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್‌ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್‌ಗಳನ್ನ 2 ನಂಬರ್‌ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನೆಲ್ಸ್‌ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್‌ಬುಕ್, ವೆಬ್‌ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲಾ ಫೆಸಿಲಿಟೀಸ್‌ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್‌ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್‌ನ ಮಾಡಬೇಕಷ್ಟೇ ಈ ನಂಬರ್ಸ್‌ಗಳಿಗೆ. ಏನು ಗೊತ್ತಾ? ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೇಳಿ. ಯಾವ ರೀತಿ ಇದೆ ಏನು ಅಂತ 2 ನಿಮಿಷ ಕೇಳೋದ್ರಲ್ಲಿ ಏನಿದೆ? ಇಡೀ ಸೆಮಿಸ್ಟರ್‌ನೇ ಕೊಡ್ತಾ ಇದ್ದೀರಾ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ವೆಲ್ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ. ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್‌ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನಿಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್‌ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು. BNS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು. ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ.
ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್, ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಲಾಸ್ಟ್ ಸೆಮಿಸ್ಟರ್‌ದು ಕೂಡ ಇದೆ. ನಾನು ಎಲ್ಲದನ್ನೂ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡ್ಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವ್ದೋ ಒಂದು ನಾನು ತೋರಿಸ್ತಾ ಇದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ಗಳನ್ನ ಸಾಲ್ವ್ ಮಾಡಿದಂತ ನೋಟ್ಸ್‌ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ, ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್‌ಗಳೆಲ್ಲ ಪಿಕ್ಚರ್‌ಲೈಸ್ ಇರುತ್ತೆ ಅರ್ಥ ಆಗೋ ತರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮ್ಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನ್ ಬೇಕು 100%ನ ಮಾಡ್ಕೊಡುವಂತ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಷನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ, ನೀವು ಕಂಪ್ಲೀಟ್ ಆಗಿ ನಮ್ ಜೊತೆ ಜಾಯಿನ್ ಆಗ್ಬೇಕಾಗುತ್ತೆ. ಇಲ್ಲೊಂದ್ ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯ್ತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯಿನ್ ಆಗ್ಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗ್ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತಗೊಂಡು ಜಾಯಿನ್ ಆಗೋದು ಅಂತಂತಂದ್ರೆ, ಮಾಡ್ಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡ್ಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್‌ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದ್ರೂ ಸಿಗುತ್ತೆ. ಆ ರೀತಿ ನೀವು ಎಕ್ಸ್‌ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಅದನ್ನ ನಾವು ಸೆಕ್ಷನ್ಸ್‌ಗಳಿಗೆ, ಕೇಸ್ ಲಾಸ್‌ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಷ್ಟೇ. ಅಷ್ಟೇ ಇರೋದಲ್ಲ ಅದು. ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್‌ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗ್ಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.